ಯಾಕಂದರೆ ಇವತ್ತು ನನಗೆ ಕಾಲೇಜ್ ಇಲ್ಲ, ಸ್ಯಾಟರ್ಡೆ ಥರ್ಡ್ ಸ್ಯಾಟರ್ಡೆ, ಸೊ ಹಾಲಿಡೇ ಇತ್ತು. ಆ್ಯಂಡ್ ನಾನು ಕೂಡ ಟೋಸ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಇದು ತುಂಬ ಹಣ್ಣಾಗಿತ್ತು, ಸೊ ಇದರಲ್ಲಿ ಆಗುತ್ತೆ. ಸೊ ಐ ಥಾಟ್ ಆಫ್ ಟ್ರೈಯಿಂಗ್ ಇಟ್, ನೋಡೋಣ ಹೆಂಗಿರುತ್ತೆ ಅಂತ. ಫಾರ್ ದ ಫಸ್ಟ್ ಟೈಮ್ ಮಾಡ್ತಿರೋದು ಗೈಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್ ಅದು ನಾನು ನೋಡಿದ್ದು ಅದು ಸ್ಮ್ಯಾಶ್ ಮಾಡ್ತಾರೆ, ಬಟ್ ಇದು ಸ್ಮ್ಯಾಶ್ ಆಗಿಲ್ಲ, ತುಂಬ ಗಟ್ಟಿ ಇತ್ತು. ಅದಕ್ಕೆ ಗ್ರೈಂಡ್ ಮಾಡಿದೆ. ಆಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಆಮೇಲೆ ಇವಾಗ ಸ್ವಲ್ಪ ಲೆಮನ್ ಹಾಕಬೇಕು. ಲೆಮನ್ ಜ್ಯೂಸ್ ಹಾಕಬೇಕು. ನೋಡೋಣ ಹೆಂಗೆ ಬರುತ್ತೆ, ಬಟ್ ಇವಾಗ ಫ್ಲೇಕ್ಸ್ ಹಾಕಬೇಕು. ಬಟ್ ನಾನು ಚಿಲ್ಲಿ ಫ್ಲೇಕ್ಸ್ ತಿನ್ನಲ್ಲ, ಬರೀ ಆರೆಗಾನೋ ಹಾಕೊಂಡು ನನ್ನ ಇದಕ್ಕೆ ಹಾಕ್ಬಿಟ್ಟು ನನ್ನ 2 ಬ್ರೆಡ್ಸ್ಗೆ ಹಾಕ್ಬಿಟ್ಟು ಆಮೇಲೆ ಇವ್ರಿಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ಯಾಕಂದರೆ ನಾನು ತಿನ್ನಲ್ಲ ಗೈಸ್ ಸ್ಪೈಸಿ, ಅದಕ್ಕೆ ಬರೀ ಇದೊಂದು ಹಾಕ್ಕೊತೀನಿ, ಆಮೇಲೆ ಅವ್ರಿಗೆ ಇದು ಹಾಕ್ಬಿಟ್ಟು ಕೊಡ್ತೀನಿ. ಸೊ ಗೈಸ್ ಇವಾಗ ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡು, ಸ್ಯಾಂಡ್ವಿಚ್ ಬ್ರೆಡ್ ತಂದಿದ್ದೆ. ಸೊ ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡು ಆಮೇಲೆ ಇದನ್ನು ಅದ್ರ ಮೇಲೆ ಹಾಕೋದು ಅಷ್ಟೇ, ಸಿಂಪಲ್. ಇದೆಲ್ಲ ಇಟ್ಸ್ ಆಲ್ಮೋಸ್ಟ್ ರೆಡಿ. ಹಿಂಗೆ ನಾವು ಊರಿಗೆ ಮಾಡೋ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ಅಷ್ಟೇ. ಲುಕ್, ಇವಾಗ ಅದನ್ನು ಬ್ರೆಡ್ ಟೋಸ್ಟ್ ಮಾಡಿದ ಆಮೇಲೆ ಶೋ ಯು ದ ಫೈನಲ್ ಔಟ್ಪುಟ್ ಗೈಸ್. ಇದು ಗಗನನಾಗೆ, ಆಮೇಲೆ ಅಪ್ಪುಗೆ, ನಂದು 2 ಪೀಸ್, ಇವ್ರಿಗಿಷ್ಟು ಕೊಡ್ತೀನಿ ರೀ. ಸೂಪರ್ ಆಗಾಯ್ತು. ಹಂಗಾಯ್ತಾ? ಚೆನ್ನಾಗಿದೆ, ಅಂದರೆ ಸ್ವಲ್ಪ ಸ್ವೀಟ್ ಏನಿಲ್ಲ, ಉಪ್ಪು ಸ್ವಲ್ಪ ಕಮ್ಮಿ. ಗೈಸ್ ಇವಾಗ ಬೆಳಗ್ಗೆಯಿಂದ ಮನೇಲಿ ಬೋರ್ ಆಗ್ತಿತ್ತು, ಅದಕ್ಕೆ ನಮ್ಮ ಅತ್ತಿಗೆ ಬಂದರು. ಹಂಗೆ ಎಲ್ಲರೂ ಸ್ಟಾರ್ಬಕ್ಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಹೌದು ಗೈಸ್, ಏನೋ 50% ಆಫ್ ಐತೆ ಇವತ್ತೇ ಗೈಸ್. ಯಾರು ನೀನು? 50% ಆಫ್ 50% ಆಫ್ ಇದ್ರೇನೆ ಕುಡಿಬೇಕಾ? ಹಂಗಲ್ಲ ಗೈಸ್, ಇವತ್ತು 50% ಆಫ್ ಇತ್ತು. ಇವತ್ತು ಕುಡಿದ್ರೆ ವರ್ತ್ ಅಲ್ವಾ? ಬೇರೆ ಟೈಮಲ್ಲೂ ಕುಡಿಬೋದು, ಬಟ್ ಕುಡ್ದಿದ್ದೀನಿ ಬೇರೆ ಟೈಮಲ್ಲೂ. ಬಟ್ ಇವತ್ತು ಸ್ವಲ್ಪ ಸೇವಿಂಗ್ಸ್ ಮಾಡೋಣ ಅಲ್ವಾ? ನಿಮ್ಮ ಇವರಿಬ್ರಿಗೂ ಸೇವ್ ಮಾಡಿಸ್ತಿದ್ದೀರಿ ಗೈಸ್. ಅದಕ್ಕೆ ಸುಮ್ಮನೆ ಮನೇಲಿದ್ವಿ, ಬೋರ್ ಆಗ್ತಿತ್ತು. ನಮ್ಮ ಅದಕ್ಕೆ ಅದೇ ಟೈಮಿಗೆ ಬಂದರು. ಅದಕ್ಕೆ ಗೈಸ್ ನಾನು ಕ್ಯೂಟ್ ಪ್ಯಾಕ್ ತೊಗೊಂಡೆ, ಇವರೇನೋ ತೊಗೊಂಡವ್ರೆ. ಈ ಸ್ಟ್ರಾಬೆರಿನೂ ಇತ್ತಲ್ಲ? ಇಲ್ಲ, ಅದು ಇವಾಗ ಇದೊಂದೇ ಇರೋದು ಅಷ್ಟೇ ಬಿಡು ಗೈಸ್. ನಾವೆಲ್ಲ ಕಾಫಿ ಲವರ್ಸ್ ಅಲ್ಲ, ನಮ್ಮ ಅತ್ತಿಗೆ ಮಾತ್ರ ಕಾಫಿ ಗಲ್ಲ. ನಿಮ್ಮ ಫಿಯಾನ್ಸಿ ತುಂಬ ಕಾಫಿ ಕುಡಿತಾರಲ್ಲ, ಅದೆಲ್ಲ ಹೋಗಿದ್ದು. ಹೇಳಿ ನಿಂದೊಂದು, ನಮ್ಮ ಅಣ್ಣ ಒಂದು ಕೆಫೆ ಕತೆ ಹೇಳ್ತಾರೆ. ಏನ ಕೆಫೆ? ಥರ್ಡ್ ವೇವ್ ಅಲ್ಲ, ಥರ್ಡ್ ವೇವ್. ಹೆಂಗ್ ಕೊಟ್ಟಿದ್ರು? ಏನು ಕೊಟ್ಟಿದ್ದೀರಾ? ಕೋಪ ಬಂದ್ಬಿಡ್ತಾವ ಫುಲ್ಲು. ಗೈಸ್ ಅದು ಯಾವುದೋ ಒಂದು ಫುಲ್ ದೊಡ್ಡ ಸಾಸರಲ್ಲಿ ಕೊಟ್ಬಿಟ್ಟಿದ್ದಾರೆ ಕಾಫಿ. ನಮ್ಮ ಅತ್ತಿಗೆ ನೋಡಿದ್ರೆ ಫುಲ್ ಕುಡ್ದವ್ರೆ, ಗಗನ ನನಗೆ ಫುಲ್ ಕೋಪ ಬಂದ್ಬಿಟ್ಟೈತೆ. ಅಷ್ಟು ಫುಲ್ ಕೋಪ ಬಂದ್ಬಿಟ್ಟೈತೆ ಅಷ್ಟು. ಅದು ನಾನು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ ಅವತ್ತು, ಇವ್ರು ಸ್ನ್ಯಾಪ್ ನೋಡ್ಬಿಟ್ಟು. ಹೆಂಗೈತಿ ಇದು? ಸುಮ್ಮನೆ ಹಾಕೊಂಡು ಓಡಾಡ್ತೀನಿ ನನ್ನ ಬ್ಯಾಗ್. ಇದು ಒಳ್ಳೆ ಮಾತ್ರ ಇದ್ದಂಗೆ. ಹೌದಾ? ಲೈಮ್ದಾದ್ರೆ ಒಂದು ಸಾಕು. ಡೋಲೋ 650 ಮಾತ್ರೆ. ಅದೇ ದೋಸೆ ಏನಂತ ಬರ್ಸಿದ್ದೀರಾ? ಮಿಸ್ಟ್ರೆಸ್ ಗಗನ್, ಮಿಸ್ಟ್ರೆಸ್ ಪೂಜಾ ಅಲ್ಲ ಸಾರಿ, ನಾವು ಇವ್ರ ಹೆಸರು ಬರ್ತೀವಿ. ನೀನು ಕುಡಿಯೋದೇ ಇಲ್ಲ ಗೈಸ್. ನಾವಿಬ್ರು ಇಲ್ಲ 2 ನಿಮಿಷ ಮಿನಿಸೋಲ್ ಶಾಪಿಂಗ್ ಮಾಡೋಷ್ಟೊತ್ತಿಗೆ ಇವರಿಬ್ರು ನೋಡಿ ಅಲ್ಲಿ ನಿಂತ್ಕೊಂಡು ಏನು ಮಾಡೋರೆ. ಏನು ಯಾವ್ದು ಪಕ್ಕ ಚೆನ್ನಾಗಿರಲ್ಲ ಸ್ಮೆಲ್. ಇವರಿಬ್ರು ಚೆನ್ನಾಗಿರಲ್ಲ, ಪಕ್ಕ ಚೆನ್ನಾಗಿರಲ್ಲ ನೋಡಿ. ನಾವಿಲ್ಲಿ ತಗೊಳೋಷ್ಟೊತ್ತಿಗೆ ಬಂದ್ಬಿಟ್ಟವ್ರೆ ಅಷ್ಟೇ. ಬಂದ್ಬಿಟ್ಟು ಏನಿದು ಅಂದ್ರೆ 2 ಐತೆ, ಒಂದು ತಗೊಂಡ್ರೆ ಒಂದು ಫ್ರೀ, ಬೈ 1 get 1. 2000 ಇತ್ತು. ಬ್ರ್ಯಾಂಡೆಡ್ ಅಲ್ಲ ಇದು. ಯಾವುದು ಅಲ್ಲಿ? ನೋಡಿ ಗೈಸ್ ಎಲ್ಲಿಕ್ಕವ್ರೆ, ಮಾನ ಮರ್ಯಾದೆ ಇಲ್ಲಿ ಬಂದು ಯಾರೋ ಕುಡ್ಕೊಂಡು ಹೋಗ್ಬಿಟ್ಟು ಅದು ಹಂಗೆ ಇಕ್ಕಿದ್ದೀರಾ, ಯಾರಿಗೆ ಬೇಕೋ ಅವ್ರಿಗೆ. ನಂದೇ ಅದು. ಇಲ್ಲಿ ಬರೀ ದಿ ಮ್ಯಾನ್ ಕಂಪನಿ ಅಂತಾನೆ ಇದೆ ಗೈಸ್, ಬರೀ ಇವ್ರಿಗೆ. ಅದಕ್ಕೆ
ಎರಡು ತಗೊಂಡಿದ್ದೀವಿ. ಇಬ್ರು ಒಂದೇನಾ? ಬೇರೆ ಬೇರೆ ತಗೊಬೇಕಾಯ್ತು. ತಿರ್ಗಿಟ್ಟಿರೋದು ಮಾತ್ರ ಜೊತೆಲೇ ಇಕ್ಕಿರ್ತಾರೆ. ಅದಕ್ಕೆ ಡಿಫ್ರೆಂಟ್. ನಿಮ್ಗೆ ಬುದ್ಧಿ ಇಲ್ಲ, ನಾವು ಬರೋ ತನಕ ಕಾಯ್ಬೇಕು. ಬೇರೆ ಇವಾಗ ಅದೊಂದು, ಇವಾಗ ನೀನೊಂದು ಬೇರೆದು ಅವನೊಂದು ಬೇರೆದು ಎತ್ಕೊಬೇಕಾಗಿತ್ತು. ಅಲ್ಲಿ ಇವಾಗೂ ಕೊಡ್ತಾರೆ ಗೈಸ್. ನಮ್ಮ ಅಪ್ಪು ವೆಸ್ಟ್ ಸೈಡ್ ಪರ್ಫ್ಯೂಮ್ಸ್, ಏನದು ವೆಸ್ಟ್ ಸೈಡ್ ಪರ್ಫ್ಯೂಮ್ಸ್ ನೋಡಿಲ್ಲಲ್ಲ, ಅಲ್ಲೊಬ್ಬ ಇವ್ನು ಹೋದಾಗೆಲ್ಲ ಅವ್ನು ಬರೀ ಬರೋದೇ ಪರ್ಫ್ಯೂಮ್ ಸಜೆಸ್ಟ್ ಮಾಡೋಕೆ. ಬಟ್ಟೆ ಅಂತೂ ಹೇಳಲ್ಲ, ಈ ಪರ್ಫ್ಯೂಮ್ ಬೇಕಾ ಈ ಪರ್ಫ್ಯೂಮ್ ಬೇಕಾ ಅಂತ ಕೇಳ್ತಾನೆ. ಹೊಸ ಕಲೆಕ್ಷನ್ ಬಂದಾಗೆಲ್ಲ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ. ಅದು ನಮ್ದೇನಿಲ್ಲ, ಇದು ಬರೀ ಮ್ಯಾನ್ದು. ನೋ ವುಮೆನ್, ಓನ್ಲಿ ಮ್ಯಾನ್ ಕಂಪ್ನಿ. ಒಬ್ಬ ಸ್ಟ್ರಾಂಗು ನಿಮ್ಗದು, ನಿಮ್ದು ಇದಂದ್ರೆ ನಮ್ದು ವಿಕ್ಟೋರಿಯಾ ಸೀಕ್ರೆಟ್. ಅದೇ ಸೆಟ್ ಆದ್ಮೇಲೆ ಮೈಲ್ಡ್ ಆಗ್ಬಿಡ್ತೀವಿ. ಅದು ನಾವು ಒಂದು ಸೆಕೆಂಡ್ ಹಿಂಗೆ ಹೋಗಿ ಬರೋ ಅಷ್ಟೊತ್ತು ಯೂಸ್ಲೆಸ್ ಶಾಪಿಂಗ್ ಮಾಡ್ಬಿಟ್ಟವ್ರೆ. ಗೈಸ್, ನಾನಿವತ್ತು ರಸಮ್ ಮಾಡಿದ್ದೆ ಮಧ್ಯಾಹ್ನ, ಆಯಿತಾ? ನಾನೇ ಮಾಡಿದ್ದು. ನಮ್ಮ ಆಂಟಿ ಅಂತೂ ಇವಾಗ ಫೋನ್ ಮಾಡ್ಬಿಟ್ಟು ಹೇಳ್ತವ್ರು, ರಸ ತುಂಬ ಚೆನ್ನಾಗಿದೆ, ಎತ್ಕೊಂಬನ್ನಿ. ಆಂಟಿ ಹೆಂಗಿತ್ತು ಆಂಟಿ ರಸಮ್? ಚೆನ್ನಾಗಿತ್ತಮ್ಮ, ಅದಕ್ಕೆ ಕೇಳ್ಬಿಟ್ಟು ಇಸ್ಕೊತಾ ಇದ್ದೆ. ನಾನೇ ತಾನೆ ಆಂಟಿ ಮಾಡಿದ್ದು. ಚೆನ್ನಾಗಿತ್ತಮ್ಮ, ನೀನೇ ಮಾಡಿ. ಅದಕ್ಕೆ ಮತ್ತೆ ನಾನು ಸ್ವಲ್ಪ ಪ್ಲೇಟಲ್ಲಿ ಹಾಕೊಂಡು ಕುಡಿದ್ಬಿಟ್ಟೆ. ಟೆಸ್ಟ್ ನೋಡೇ ಫೋನ್ ಮಾಡಿದೆ. ಸರಿ ಬಿಡ್ತು ಗೈಸ್. ನಾನು ಮಾಡಿದ ರಸಮ್ ಫಸ್ಟ್ ಟೈಮ್ ಯಾರಿಗೂ ಇಷ್ಟ ಆಯ್ತು. ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ನಾನು ಮಾಡೋ ರಸಮ್. ಬಟ್ ಇಷ್ಟು ಪ್ರೋ ಆಗಿಬಿಟ್ಟಿದ್ದೀನ, ಲೈಟ್ ಇಷ್ಟು ಪ್ರೋ ಆಗಿಬಿಟ್ಟಿದ್ದೀನ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಫುಲ್ ಆಂಟಿ ಫೋನ್ ಮಾಡಿಬಿಟ್ಟು ರಸಮ್ ಇದ್ದರೆ ಸ್ವಲ್ಪ ಕೊಡ್ತೀಯ ಅಮ್ಮು ಅಂದರು. ಆಮೇಲೆ ಆಂಟಿ ಇದೆ ಬನ್ನಿ ಆಂಟಿ ಅಂತ ಅಂದೆ. ಫುಲ್ ಖುಷಿ ಗೈಸ್. ಇನ್ಮೇಲೆ ನಾನು ಸ್ವಲ್ಪ ಪ್ರೋ ಶೆಫ್ ಆಗ್ತೀನಿ ಇನ್ಮೇಲಿಂದ. ಇವತ್ತು ಬಂದು ಸಂಡೇ, ನಾವು ಅಮೂಲನ್ ಪಿಕ್ ಮಾಡೋಕೆ ಹೋಗ್ತಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಗೈಸ್, ನಾವು ಇವಾಗ ಇಲ್ಲಿ ತಿನ್ನಕ್ ಕುತ್ಕೊಳಕ್ ಹೋದ್ವಿ. ಹಂಗೆ ನೀತಿಯಾಗ ಒಂದು ಸರ್ಪ್ರೈಸ್ ಕೊಡ್ತು, ನಾನು ಬರ್ತಾ ಇದ್ದೀನಿ ಬನ್ನಿ ಅಂತ. ನಾವು ಅಂದ್ಕೊಂಡ್ರಿ ಬರೀ ಅಮೂಲನ ಕಳ್ಸೋದು ಅಂತ. ನೋಡಿದ್ರೆ ಅಕ್ಕ ಅವರು ಬರ್ತಿದಾರಂತ. ಅದಕ್ಕೆ ಹಂಗೆ ಅವ್ರನ್ನೂ ಕರ್ಕೊಂಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಗೈಸ್, ನಮ್ಮ ಅಖಿಲೇಶ್ ಹೇರ್ ಕಟ್ ನೋಡಿ. ಓ ಮೈ ಗಾಡ್, ಫಸ್ಟ್ ಟೈಮ್ ಗೈಸ್ ಅಖಿಲೇಶ್ ಈ ತರ ಹೇರ್ ಕಟ್ ಮಾಡಿಸಿರೋದು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆ. ಅಖಿಲೇಶ್ ಫುಲ್ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದಾನೆ ಹೇರ್ ಕಟ್ ಮಾಡ್ಬಿಟ್ಟು. ಅಲಾಕಿ ಗೈಸ್, ನಮ್ಮ ಅಮೂಲು ಹೆಂಗ್ ತಿನ್ನತ್ ತೋರಿಸ್ತಾನೆ ನೋಡಿ. ಹಾ, ಗುಡ್ ಬಾಯ್. ಇಲ್ಲ ಹಂಗೆ ಅದಿದು ಚಾಕ್ಲೇಟ್ಸ್ ಹಿಂಗ್ ಕಿತ್ಕೊಂಡ್ ತಿನ್ಬೇಕು. ಮಾಮಕ್ ತಿನ್ಸು, ಅಲ್ಲಿ ತಿನ್ಸು ಮಾಮಕ್ಕ. ಎಷ್ಟು ಆಯುರ್ವೇದಿಕ್ ಬೇಬಿ. ಸರಿ, ಬಾಯ್ ಹೋಗ್ರಿ. ಹ್ಞೂ ಅಂದ್ಬಿಟ್ರೆ ಕರ್ಕೊಂಡೋಗ್ರಿ ಅನ್ನೋ. ಸರಿ ಬಾಯ್ ಗೈಸ್. ಅಮೂಲು ಬಾಯ್. ನಂಗೆ ಬಾಯ್ ಮಾಡ್ತೀನಿ. ರೈಸ್ ಇಡ್ಲಿ, ಕಾಲ್ ಸೂಪ್ ಅಕ್ಕಿ ತಿನ್ನೋದು. ಅಮೂಲು ನಿಮ್ದಾಗಿದೆ ಬೂವ, ನೀವು ಸೈಲೆಂಟಾಗಿ ಕುತ್ಕೊಂಡ್ಬಿಡಿ. ನಾನು ಕುತ್ಕೊಂತಾನೆ ಇಲ್ಲ ಗೈಸ್. ಹಲೋ, ಇವರು ಬಿರಿಯಾನಿ ಹೇಳಿದ್ದಾರೆ. ನಮ್ದು ಏನ್ ಬೇಕಾ ಬಟ್ಲು ಏನು ಯಾವ್ದು ಮೊಟ್ಟೆ ಗೈಸ್. ನಮ್ಮ ಬೇಬಿ ಇಲ್ಲ, ಕಿಚನ್ಗೆ ಹೋಗ್ಬಿಟ್ಟಿದ್ದಾರೆ ಅವ್ರ ಜೊತೆ. ಎಲ್ಲಿ ನಿಂತೇಕ ನಿಮ್ಮ ಬೇಬಿ? ಅಲ್ಲಿ ಹೋಗೋನೇನೋ ಮಾಡ್ತಾವ್ರೆ. ಆಗ ಆ್ಯಂಕಲ್ ಬಂದು ಕರ್ಕೊಂಡೋದ್ರು. ಪಾಪ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಗೈಸ್, ನಂಗೆ ಅನ್ಸೋ ಪ್ರಕಾರ ವರ್ಸ್ಟ್ ಕಾಂಬಿನೇಷನ್ ಇದು. ಬೆಸ್ಟ್ ಕಾಂಬಿನೇಷನ್. ಇವ್ರು ಯಾವಾಗೂ ಗೈಸ್ ನಾನು ಇಲ್ಲಿ ತನಕ ಥಮ್ಸಪ್ ಕೋಕ್ ಏನು ಕುಡ್ದಿಲ್ಲ. ಇವರು ಬಿರಿಯಾನಿ ಜೊತೆ ಇರಬೇಕಂತೆ. ಮುಂಚೆ ಇರ್ಬೇಕಿತ್ತು, ಇವಾಗ ಮುಂಚೆ ನೋಡ್ಬೇಕಾಗಿತ್ತು ಗೈಸ್ ಒಂದು ಬಿರಿಯಾನಿ. ನಮ್ಮ ಬೇಬಿ ಕಿಚನ್ ರೌಂಡ್ಸ್ ಅಲ್ಲೇ ಅವರೇ. ಇನ್ನ ಬಿರಿಯಾನಿ ಜೊತೆ ಕೋಕ್ ಕುಡಿತೀರಾ ಕಮೆಂಟ್ ಮಾಡಿ.
ನಾನಿಲ್ಲ, ನಾನು ನೋ ಅಂತ ಹಾಕ್ತೀನಿ. ನೀವು ಸುಮ್ಮನೆ ರೇರ್ ತಾನೆ. ನಂಗಿರ್ಬೇಕು. ನೀತಿ ಅಕ್ಕ ಅಪ್ಪು ಗೈಸ್ ಯಾವಾಗೂ ಹಿಂಗೆ ಇರ್ಬೇಕಂತ. ಸರ್ ಒಂದು ಪ್ಲೇಟ್ ಇಡ್ಲಿ ಪ್ಲೀಸ್, ಒಂದು ಪ್ಲೇಟ್ ಇಡ್ಲಿ ತಗೊಂಬನ್ನಿ. ಅಲ್ಲೋಗಿ ನಿಮ್ಮ ಕಿಚನ್ಗೆ ಹೋಗಿ ಒಂದು ಪ್ಲೇಟ್ ಇಡ್ಲಿ ತಗೊಂಬ. ಎತ್ತವನೆ ಕೊಡುವನ್ನು ಆಂಟಿ ಕರೀತವ್ರು ನೋಡು. ಅದೇ ಕೈ ಆಂಟಿ ನೆನ್ನೆ ನೆನ್ಸ್ಕಂತ ಇದ್ರು ಅಮೂಲನ. ನಂದು ಮನೆ ತೆಗಿಯನ್ನು ತೆಗಿಯನ್ನು ನಿಲ್ಲಾಡಿಲ್ಲಿ ಬತ್ತ ನಡ್ಕೊಂಡು ತಾತ ನೋಡಮ್ಮ ಹೆಂಗ್ ಬರ್ತಾರೆ. ಗೈಸ್ ನಾವು ಇವಾಗ ನಿಶಾಕಾಗ ಸರ್ಪ್ರೈಸ್ ಮಾಡಕ್ ಹೋಗ್ತಿದೀವಿ ನೋಡಿ. ಆಟೋಲ್ಲಿ ಹೋಗ್ತಿದೀವಿ. ಅವ್ರ ಮನೆ ಹತ್ರ ಪಾರ್ಕಿಂಗ್ ಇಲ್ಲ ಗೈಸ್, ಅದಕ್ಕೆ ಸುಮ್ಮನೆ ಅಲ್ಲಿ ಇಟ್ಕೊಂಡು ನಿಲ್ಸೋದ್ ರಿಸ್ಕು ಅಂತ. ನಿನ್ನ ಹತ್ರ ಕಾರ್ ಇಲ್ಲ. ಇವ್ರು ನೋಡಿ ನಮ್ಮ ಬೇಬಿ. ಹಾಯ್ ಮಾಡು. ಆಟೋಲ್ಲಿ 3 ಜನಕ್ಕೆ ಸಾಲ್ತಿಲ್ಲ. ಇವನೊಬ್ಬ ಎಕ್ಸ್ಟ್ರಾ ಮೆಂಬರ್ ಆಗ್ಬಿಟ್ಟ. ನಾವು 3 ಜನ ಹೋಗ್ಬೇಕು. ನಿಶಾಕಾಗಂತೂ ಒಂಚೂರು ಗೊತ್ತಿಲ್ಲ. ಅಮೂಲು ಎಲ್ಲ ಬರ್ಬೋದು ಇಲ್ಲ ಅದೇ ಗೊತ್ತಾಗಿಲ್ಲ. ಸೊ ಇವಾಗ ಹೋಗಿ ಸರ್ಪ್ರೈಸ್ ಮಾಡೋಣ ಗೈಸ್. ಏನಾದ್ರು ಮಾತಾಡ್ತೀರಾ? ಉಮ್ಮ ಕೊಟ್ಬಿಡು. ಹೋಗಲ್ಲಿ ಮುಂದೆ ಹೋಗಿ ಉಮ್ಮ ಕೊಡು. ಏಟ್ ತೋರಿಸು. ಹೈಫೈ ಕೊಡು, ಹೈಫೈ. ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್. ಶೇಮ್ ಮಾಡ್ಬಿಡು, ಅವ್ರಿಗೆಲ್ಲ ಶೇಮ್ ಮಾಡು. ನೋಡಿ ಗೈಸ್, ನಮ್ಮ ಬೇಬಿ ಫುಲ್ ಅಪ್ಡೇಟ್. ನಮಸ್ಕಾರ ಮಾಡು. ನಮಸ್ಕಾರ ಮಾಡ್ಬಿಡು. ಲಾಸ್ಟ್ ನಮಸ್ಕಾರ ಸಾಕಾಯ್ತು. ನಮಸ್ಕಾರ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಿಕ್ಕಿ ಚಾನಲ್ ಅನ್ನು. ಓಕೆ ಗೈಸ್, ಒಂದು 5 ಮಿನಿಟ್ಸ್ ಅಲ್ಲೋಗಿ ಸಿಗ್ತೀವಿ ಅಲ್ವಾ? ಈ ನಡುವೆ ನಂಗೆ ಬಿಸ್ಕೆಟ್ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಗೈಸ್. ಬಿಸ್ಕಾಫ್ ಪಾರ್ಲೆಜಿನೇ ಚೆನ್ನಾಗಿರುತ್ತೆ. ಒರಿಜಿನಲ್ ಅಲ್ಲ ಇದು. ಇವ್ರದ್ದು ಸ್ಟಾರ್ಟ್. ಸೊ ಅದೇ ಇದು ಹಂಗೆ ಐತೆ ಟೇಸ್ಟ್. ನೀರ್ ಬಾಟ್ಲಿಗೆ ಜಗಳ. ಅವನೇ ಅಮೂಲು ಗೈಸ್. ಮೊನ್ನೆಯಿಂದ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಇದಕ್ಕೆ. ಪಾರ್ಲೆಜಿನೇ ಚೆನ್ನಾಗಿರುತ್ತೆ. ತಿನ್ನೋಡಿದ್ದು ತಗಿ ಇದು. ಆಹಾ ಸ್ಮೆಲ್ ನೋಡು. ತಿನ್ಬಿಟ್ಟು ಆಯ್ತು ಬಿಸಾಕ್ತವ್ರೆ. ಓಯ್ ಅಪ್ಪು ಬೇಕಾ ತಾತ ನಾವು ಕಚ್ಬಿಡು. ಹಂಗ ಕಚ್ಚಲ್ಲ. ಈ ಮಾಮನ್ ಹೊಡಿರಿ. ಇಲ್ಲ ಲಿಶು ಕಚ್ಚಲ್ಲ. ನಿಶಾ ಮಾತ್ರ ಗಿಲ್ಲು ಹಂಗಲ್ಲ ಜೋರಾಗಿಲ್ಲ. ಚೋಟಿ ಅಯ್ಯೋ ಗೈಸ್, ನಂಗೆ ಅವಾಗ್ಲಿಂದ ಅವರಿಬ್ರು ಜಗಳ ನೋಡಕ್ ಆಗ್ತಾ ಇಲ್ಲ. ಸೈಲೆಂಟ್ ಅವನು ಸ್ಟಾರ್ಟ್. ನೀನ್ ಬಾ, ನೀನೇನು ಅವ್ರ ಮಧ್ಯೆ. ಲಿಶು ಬಾ, ನಾನು ನಿಂಗೆ ಬೇರೆ ಕೊಡ್ತೀನಿ ಬಾ. ಬಾ ಇಂದ ಇಲ್ಲಿ. KFC time with babies. ನೋಡಿ ಇವರಿಬ್ರು ಇವಾಗ ಜಗಳ ಇರೋ ಅಮೂಲು ಬಿಡೋಸ್ತಾ ಇದ್ದೀನಿ. ಕುಚ್ಚ ಬಾ, ಕೊಡ್ತೀನಿ. ನಮ್ಮ ಬೇಬಿಗೂ ಫ್ರೈಸ್ ಕೊಡು. ಇಲ್ಲ ಏನ್ ಚೆನ್ನಾಗಿ ಕುತ್ಕೊಂಡ್ಬಿಟ್ಟ. ಬಾಯ್. ಇಬ್ರು ಇಲ್ಲ ಹಂಗ್ ಬಿಡ್ತಾ ಇರ್ಬೇಕು. ಅವಾಗ ಫ್ರೆಂಡ್ಸ್ ಆಗ್ತಾರೆ. ಲಿಶು ಬಾಯ್. ನೋಡಿ ನಮ್ ದೊಡ್ಡಮ್ಮ ಮಾಡೋಕ್ ಕೆಲ್ಸ ಇಲ್ದಿರ ಸುಮ್ಮನೆ ಸೀರೆ ತಗೊಂಡವ್ರೆ. ನೀತಿಯಾಕ ನಿಮ್ಗೆ ಎಷ್ಟು ಬೇಕು? ಸುಮ್ಮನೆ ಗೈಸ್ ಉಡಲ್ಲ ಏನಿಲ್ಲ. ಆದ್ರೆ ಇಷ್ಟು ತಗೊಂಡು ಇಕ್ಕೊಳೋದಷ್ಟೇ.
ಆಂಟಿ ನಮಗೆ ಆಂಟಿ ಒಂದು ಕೊಡಿ. ಏನಕ್ಕಂತ ಇಷ್ಟು ಸೀರೆಗಳು ನಿಮ್ಕ? ಹಾಂ ಇವಾಗ ಸ್ವಲ್ಪ ಡೆಸರ್ಟ್ ಟೈಮ್. ಇನ್ನೊಂದೆಲ್ಲ ಇಲ್ಲಿ ಇದು ಯಾವುದೋ ಹೊಸ ಟ್ರೈ ಮಾಡ್ತಿದ್ದೀನಿ ಗೈಸ್. ಯಾವುದಿದು ಬಿಸ್ಕಾಫ್. ಅವಾಗಿಂದ ಬಿಸ್ಕೆಟ್ ತಿನ್ಬಿಟ್ಟು ಇವಾಗ ಇದು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀವಿ. ಮಾಡು ಸ್ಪೂನ್ ಕೊಡು. ಲೈಕ್ ಇದು ಫುಲ್ ಬನಾನಾ ಇದೆ ಗೈಸ್. ಎಲ್ಲಿ ಸ್ಪೂನು? ಅಯ್ಯ ಅವನ್ನ ಮುಟ್ಬೇಡ್ರಿ, ಹೆಂಗೆ ಆಡ್ತಾವ್ ನೋಡಿ ಗೈಸ್ ಅವಾಗಿಂದ. ಕಡಿ ಟೇಸ್ಟ್ ಮಾಡೋದು ಏನ್ ಬೇಕು ಅದು ಸುಮ್ಮನೆ ಇರೋದು ಬೇಡ. ಬರೀ ಬನಾನ ಐತೆ. ಏನ್ ಬ್ರೋ ನಿಮ್ ಬೈಸಿಕ್ಸ್ ಹಿಂಗಿದೆ? ಜಿಮ್ಗೆ ಹೋಗಿ ಆಯ್ತಾ? ಡಿಫ್ರೆಂಟ್ ಆಗೈತಲ್ಲ ಮಿಕ್ಸ್ಚರ್ ಚೆನ್ನಾಗಿರಲ್ಲ. ಬಿಸ್ಕೆಟ್ ಫ್ಲೇವರ್. ಬಿಸ್ಕೆಟ್ ಪ್ಲಸ್ ಬನಾನಾ. ಕ್ರೇಜಿ ಆಗಿದೆ ಗೈಸ್. ಎಲ್ಲರೂ ಟ್ರೈ ಮಾಡಿಲ್ಲ ಅಂದ್ರೆ ಯಾರಾದ್ರು. ನಾವು ಇವತ್ತೇ ಫಸ್ಟ್ ಟ್ರೈ ಮಾಡ್ತಾ ಇರೋದು, ಅದಕ್ಕೆ ಯಾವಾಗೂ ಬರೀ DBC. ಆಮೇಲೆ ಇವಾಗ ರೀಸೆಂಟ್ ಆಗಿ ಅದೊಂದು ಸ್ಟ್ರಾಬೆರಿದು ಬಂದಿದೆ. ನೋಡಿ ಆಯ್ತು ಮುಟ್ಟಲ್ಲ ಬಿಡ ಗೈಸ್. ಒಂದು ನಡುವೆ ಟಚ್ ಮೀ ನಾಟ್ ಆಗ್ಬಿಟ್ಟವನೆ. ಮುಟ್ಟಿದ್ರೆ ಅಳ್ತಾವನ ಅವಾಗಿಂದ. ಅದು ನಾವು ಮುಟ್ಟಿದ್ರೆ ಅಲ್ಲ, ಎಲ್ಲ ಲಿಶು ಮುಟ್ಟಿದ್ರೆ. ಸೊ ಇದೊಂದ್ಸಲ ಈಗ ನಾನೇ ಮಾಡಿ ನೋಡಿ ಗೈಸ್. ಟಾರ್ಚರ್ ಕೊಡ್ತವನೆ. ಚಲ್ಲೋ ನನ್ ಪ್ಯಾಂಟ್ ನಾಟಕ ಇಂದ ಆಯ್ತು. ಸಾರಿ ಇಲ್ಲ ನಾಟಕ ಮಾಡ್ದಿರ ಅಲ್ಲೂ ಕೊಡ್ತೀನಿ, ರಿಯಲ್ ಆಗಿ ಹತ್ರ ಕೊಡ್ತೀನಿ. ಆಯ್ತಿಂದ ಹೋಗ. ನಾನು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಒಂದ್ಸಲಿನೂ ಬಿಗ್ ಬಾಸ್ ನೋಡಿಲ್ಲ. ಬಟ್ ಇವತ್ತು ಮಾತ್ರ ಫಿನಾಲೆ ನೋಡೋಣ ಅಂತ ನೋಡ್ತಿದ್ದೀನಿ. ಬಟ್ ನಾಟ್ ಅ ಬಿಗ್ ಬಾಸ್ ಫ್ಯಾನ್ ಗೈಸ್. ಬಟ್ ಇವತ್ತು ಮಾತ್ರ ಸುಮ್ಮನೆ. ನೀತಿ ಅಕ್ಕ ಅಂತೂ ಬರೀ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲ ನೀತಿ ಅಕ್ಕ? ಹೌದು, ಈ ಸಲಿನೇ ಅವ್ರು ಯಾಕೋ ನೋಡಿಲ್ಲ. ಮುಂಚೆ ಎಲ್ಲ ಬಿಗ್ ಬಾಸ್ ಬಂದರೆ ಅಲ್ಲೇ ಕುತ್ಕೊಂಡ್ಬಿಟ್ಟಿರೋರು. ಬಟ್ ಈ ಸಲ ನೋಡಿಲ್ಲ. ನಾನು ಇವತ್ತು ಮಾತ್ರ ನೋಡ್ತಾ ಇದ್ದೀನಿ. ಬಟ್ ಗಿಲ್ಲಿನೇ ಗೈಸ್ ವಿನ್ ಆಗೋದು. ನನಗೆ ಈ ವ್ಲಾಗ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಷ್ಟೊತ್ತು ಬಿಗ್ ಬಾಸ್ ರಿಸಲ್ಟ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಆ್ಯಂಡ್ ಇವ್ನು ನೋಡಿ PK ಸುಬ್ಬನ್ ತೋರಿಸ್ತೀನಿ ನೋಡಿ. ಕೋಟ್ಸ್ನೆಲ್ಲ ನಾನು ನೋಡಿದ್ಯಾ? ಇಲ್ಲ ಒಬ್ಬು ಮೂತಿನ ನೋಡಿ. ಅದೇನ್ ಮಾಡೈತಿ ನೀವು ನೋಡು. ಯಾರು ಕೋಪ ತೀರ್ಸ್ಕೊಂತವನೆ ನೋಡಿ. ಬಿಗ್ ಬಾಸ್ ಫ್ಯಾನ್ ಇಲ್ಲ ಅವ್ರೆ. ಯಾರು ನೀತಿ ಅಕ್ಕ ಗೆಲ್ಲೋದು? ಗಿಲ್ಲಿ. ಸೆಕೆಂಡ್ ಅದು ಯಾವುದೋ ಇನ್ಸ್ಟಾದಲ್ಲಿ ನೋಡ್ಬಿಟ್ಟು ಹೇಳ್ತಾ ಇರೋದು ರಕ್ಷಿತಾ ಅಂತ. ಗೈಸ್ 11:30 ಆಯಿತು. ನಾಳೆ ಅವ್ನ ಕಾಲೇಜ್ ಐತೆ. ನಂದು ಲೇಟು. ಅವ್ನು 8ಗೆ ಎದ್ದೊಳ್ಬೇಕು. ಇನ್ನ ನೋಡಿ ಮಲಗ್ದಿರ ಇಬ್ರು ಬಿಗ್ ಬಾಸ್ ನೋಡ್ತೀನಿ. TV ಎಲ್ಲ ಆಫ್ ಮಾಡಿಬಿಟ್ಟೆ. ಇಷ್ಟ ತನಕ ಎದ್ದಿರೋದು ಗ್ರೇಟ್ ಗೈಸ್ ಬಿಗ್ ಬಾಸ್ಗೋಸ್ಕರ. ಇವಾಗ ನಮ್ಮ ಪಪ್ಪ ಎದ್ದು ಬಂದರೆ ಅಷ್ಟೇ ಎಲ್ಲಾರನ್ನೂ ಕಲಿಸ್ತಾರೆ. TV ಆಫ್ ಮಾಡಿಬಿಟ್ಟು ಇನ್ನೊಂದು 5 ಮಿನಿಟ್ಸ್ ನೋಡ್ಬಿಟ್ಟು ಹೋಗಿ ಮಲ್ಕೊಂಬಿಡೋದು. ಇಷ್ಟ ತನಕ ಯಾರೂ ಎದ್ದೇ ಇರಲ್ಲ. ಇವತ್ತೇ ನಾವು ಬಿಗ್ ಬಾಸ್ ನೋಡಿಲ್ಲ. ಒಂದಿನೂ ನಮ್ಮ ಮನೇಲಿ ಬಿಗ್ ಬಾಸ್ ಬಂದೇ ಇಲ್ಲ. ಇವತ್ತು ಮಾತ್ರ ನೋಡ್ತಾ ಇದ್ದೀವಿ ಫಿನಾಲೆ ಮಾತ್ರ. ಯಾಕಂದರೆ ಗಿಲ್ಲಿ ಇದ್ದಾನಲ್ವ ಅದಕ್ಕೆ.